ಸೆಕೆಂಡ್ ಸ್ಟೈಲ್ ಮೂವಿಲಿ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಸೂಪರ್ ಮೂವಿ ಸೂಪರ್ ಸಕ್ಕದಾಗಿದೆ. ಫಸ್ಟ್ ಹಾಫು ಸ್ವಲ್ಪ ಲ್ಯಾಗ್ ಹೊಡಿತು, ಸೆಕೆಂಡ್ ಹಾಫ್ ಮಾತ್ರ ಚಿಂತೆನೆ ಮಾಡೋಗಿಲ್ಲ, ಚಿಂದಿ ಆಗಿದೆ ಅಣ್ಣ. ಆಂಧ್ರ ಪ್ರದೇಶದಲ್ಲಿರೋದು ತಿರುಪತಿ ತಿಮ್ಮಪ್ಪ, ನಮ್ಮ ತ್ರಿವೇಣಿ ಥಿಯೇಟ್ರಲ್ಲಿ ಇರೋದು 3ನೇ ಕೃಷ್ಣಪ್ಪ. ಸಕ್ಕದಾಗಿದೆ ಅಣ್ಣ ಮೂವಿ ಮಾತ್ರ, ಐ ಕ್ಲಾಸಿಕ್ ಮೂವಿ. ಕನ್ನಡದ ಬಗ್ಗೆ ಆ ಒಂದು ಕನ್ನಡದ ಭಾವನೆ ಇರೋ ಚಿತ್ರಗಳು ಈ ಥರ ಬರಬೇಕು. ಈ ಥರ ಒಂದೊಂದು ಚಿತ್ರ ಒಂದೊಂದು ವಾರ ಬಿಡುಗಡೆ ಆದರೆ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ ಅಣ್ಣ, ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ ಅಣ್ಣ. ಈ ಥಿಯೇಟ್ರಿಗೆ ಯಾವುದೇ ಫಿಲಮ್ ಬರಲಿ ಬಂದ್ಬಿಡುತ್ತೆ ತಪ್ಪತ್ತು, ಯಾಕಂದರೆ ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು ನಮ್ಮ ಅಣ್ಣ ಸಂಪತ್ತು ಮಸ್ತ್ ಮೂವಿ ಅಣ್ಣ ಮಾತ್ರ. ಎಲ್ಲರೂ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ದಯವಿಟ್ಟು ನೋಡ್ರಿ. ಕೈ ಮುಗ್ದು ಬೇಡ್ಕೊತೀನಿ, ಕನ್ನಡ ಸಿನಿಮಾ ಒಂದು ರೇಂಜ್ಗಲ್ಲ, ಅದನ್ನು ಮೀರ್ಕೊಂಡು ಹೋಗ್ಬೇಕು. ಅದೇನೋ 50 ಜನಕ್ಕೆ ಅದೇನೋ RH ಅಲ್ಲಂತ ನಲ್ಲಂತ ಒಂದು ಬ್ಲಡ್ ಇದೆಯಂತೆ, ಅದು ರೇರೆಸ್ಟ್ ಬ್ಲಡ್ ಅಂತೆ. ಕನ್ನಡ ಫಿಲಮ್ ಇಂಡಸ್ಟ್ರಿ ಆ ಥರ ರೇರ್ ಆಗಬೇಕು, ಯಾರೇ ಬರಲಿ ರೇರ್ ಆಗಬೇಕು ಕನ್ನಡ ಫಿಲಮ್ ಇಂಡಸ್ಟ್ರಿ ಆ್ಯಕ್ಟ್ ಮಾಡೋದು. ಕನ್ನಡ ಇದೆಯಲ್ಲ ಚೆನ್ನಾಗಿದೆ, ಸಂಪತ್ ಆ್ಯಕ್ಟಿಂಗ್, ರಘು ಆ್ಯಕ್ಟಿಂಗು. ಸೊ ಓವರಾಲ್ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎ ಫಿಲ್ಮ್ ಇದೆ. ಅಲ್ಲಿ ಸೊಗಡನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸೊ ಸಂಪತ್ ಇಸ್ ಅ ಲಾಂಗ್ ವೇ ಟು ಗೋ ಆಸ್ ಅ ಗುಡ್ ಆ್ಯಕ್ಟರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸೂಪರ್ ಆಗಿತ್ತು. ಚೆನ್ನಾಗಿದೆ ಕಾಮಿಡಿನೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲರಿಗೂ ಚೆನ್ನಾಗಿದೆ. ಚೆನ್ನಾಗೈತೆ. ನೆಕ್ಸ್ಟ್ ಸಲ ಕಪ್ ನಮ್ಮದೇ. ಸೂಪರ್ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಮೀನಿಂಗ್ ಮೂವಿ ಸರ್. ಸಂಪತ್ ಸರ್ ಮತ್ತು ರಂಗಣ್ಣ ಸರ್ ಆ್ಯಕ್ಟಿಂಗ್ ಅಂತ ಸೂಪರ್ ಆಗಿದೆ. ಸಖತ್ ಸೂಪರ್ ತುಂಬ ಚೆನ್ನಾಗಿದೆ. ಕನ್ನಡ ಮೂವಿ ಕಾಮಿಡಿ ಎಲ್ಲ ಚೆನ್ನಾಗಿದೆ, ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಗೌರ್ಮೆಂಟ್ ಸ್ಕೂಲಲ್ಲಿ ಮೆಸೇಜ್ ಚೆನ್ನಾಗಿದೆ ಸರ್. ಫಿಲಿಮ್ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡೋಂಥ ಫಿಲಿಮ್ ಒಳ್ಳೆ ಚೆನ್ನಾಗಿದೆ. ಫಿಲಿಮು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಫಿಲಿಮು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ 3ನೇ ಕೃಷ್ಣಪ್ಪ, ತುಂಬ ಚೆನ್ನಾಗಿದೆ. ದಯಮಾಡಿ ಎಲ್ಲ ಕನ್ನಡ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ ಅಂತ ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊಳ್ತೀವಿ. ನಾವು ಕಲಾವಿದರೆ, ದಯವಿಟ್ಟು ಎಲ್ಲ ಸಿನಿಮಾ ತಪ್ಪದೆ ನೋಡಿ ಪ್ಲೀಸ್. ಒಳ್ಳೆ ಮೂವಿ. ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಸಿನಿಮಾದಲ್ಲಿ? ಭಾಷೆ, ಬಳಸಿರೋ ಭಾಷೆ, ಕತೆ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಕತೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯಮಾಡಿ ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. ಆಗಿದೆ, ಸೂಪರ್ ಹಿಟ್ಟು. ಥ್ಯಾಂಕ್ ಯು. ಏನು ಇಷ್ಟ ಆಯಿತು ಫಿಲಮ್ ನೋಡಿದ್ರಿ? ಫಿಲಮ್ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಸ್ಕೂಲ್ನ ಉಳಿಸ್ಬೇಕು ಬೆಳೆಸ್ಬೇಕಂತ ಥಾಟ್ ಇಟ್ಕೊಂಡು ಫಿಲಮ್ ಮಾಡಿದ್ದಾರೆ. ಸಖತ್ತಾಗಿದೆ ಫಿಲಮ್. ಸಂಪತ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಲಾಸ್ಟ್ ಫಿಲಮ್ ಬೇರೆದಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು, ಇದು ಸಖತ್ತಾಗಿದೆ. ಅವ್ರ ಫಿಲಮೆಲ್ಲ ಇಷ್ಟ. ತುಂಬ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ನೋಡಿದ್ದು, ಆದರೆ ನಾವು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನೋಡಿದ್ದು ಅಷ್ಟೇ, ಬಟ್ ಫಿಲಮ್ ನೋಡಿದ್ದು ಪೂರ್ತಿ ಇದೆ. ತುಂಬ ಇಷ್ಟ ಆಯಿತು. ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲರ ಪಾತ್ರನೂ ಸಣ್ಣದು ದೊಡ್ಡದು ಎಲ್ಲರಿಗೂ ಚೆನ್ನಾಗಿದೆ ಪಾತ್ರಗಳು. ಅನ್ನೆಸಸರಿ ಯಾವುದೂ ಒಂಥರ ಇದು ಬಂದಿಲ್ಲ, ಎಲ್ಲ ಒಂಥರ ಸಂದರ್ಭಕ್ಕೆ ತಕ್ಕನಾಗಿ ಬಂದಿರೋ ಥರ ಇದೆ. ತುಂಬ ಇಷ್ಟ ಆಯಿತು. ನಮಗೆ ಈ ನಡುವೆ ಬರೋ ಸಿನಿಮಾಗಳಲ್ಲಿ ಇದು ತುಂಬ ಹಿಡಿಸ್ತು. ಸೊ ನೋಡಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ನೇಹ ಮಾಡಬೇಕಾದ್ರೆ, ಒಂದು ಸಿನಿಮಾ ಮನಸ್ಸಿಗೆ ಹತ್ರ ಆಗಬೇಕಂದ್ರೆ, ಒಂದು ಸಾಂಗ್ ಇಷ್ಟ ಆಗಬೇಕಂದ್ರೆ ಏನಾದರೂ ರಿಲೇಟೆಡ್ ಇರಬೇಕು, ನಮ್ಮ ಮನಸ್ಸಿಗೆ ಪಟ್ ಅಂತ ಕನೆಕ್ಟ್ ಆಗಬೇಕು. ಅಂಥದ್ದೊಂದು ಸಿನಿಮಾ ಇದು. ಪ್ರತಿ 20 ಕಿಲೋಮೀಟರ್ಗೂ ಭಾಷೆ ಚೇಂಜ್ ಆಗ್ತಾ ಇರ್ತದೆ, ಆದರೆ ಆ ಭಾಷೆನ ಇಷ್ಟೊಂದು ಮಟ್ಟದಲ್ಲಿ ಪ್ರೀತಿ ಮಾಡಿ ನಮ್ಮ ಕನ್ನಡ ಸಿನಿಮಾ ತಂದಿದ್ದಾರೆ. ಅದರಲ್ಲಿ ರಂಗಾಯಣ ರಘು ಸರ್ ಅಂತೂ ಸೂಪರಾಗಿ ಮಾಡೋರೆ ಕಾಮಿಡಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಂಬಲಿಸಿ ಅಂತ ಹೇಳ್ತಾರೆ. ನಮಸ್ತೆ.